ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳು, ಜಮಾಯಿತೆ ಇಸ್ಲಾಂ ಹಿಂದ್ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ದಕ್ಷ ಅಧಿಕಾರಿ ಬಿ.ಆರ್. ಅಂದಾನಿಯವರ ಅಧ್ಯಕ್ಷತೆ ಮತ್ತು 108 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಬಂದಿಖಾನೆಯ ಕೈದಿಗಳ ಮನಸ್ಸು ಪರಿವರ್ತನೆಯ ಉದ್ದೇಶದಿಂದ ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಧರ್ಮ ಸಂದೇಶ ನೀಡಿದ ಕಿಲ್ಲೆ ಬೃಹನ್ಮಠದ ಶ್ರೀಗಳು, ಮನುಷ್ಯನು ಸಮಾಜದಲ್ಲಿ ನಾಲ್ವರಂತೆ ಗೌರವದಿಂದ ಬದುಕಬೇಕಾದರೆ ಟಾಂಗದ ಕುದುರೆಗಳಿಗೆ ಹೇಗೆ ಲಗಾಮು ಹಾಕಿರ್ತಾರೋ ಹಾಗೆ ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಬುದ್ಧಿಗೆ ಲಗಾಮು ಹಾಕಬೇಕು. ನಿಮ್ಮ ಯೋಚನೆಗಳನ್ನು 10 ನಿಮಿಷ ಸಿಟ್ಟಿನ ಕೈಗೆ ಕೊಡದೆ ಭಗವಂತನ ಚಿಂತೆಗೆ ಕೊಡಿ. ಆಗ ನೀವೇ ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಹಾಗೆ ಪರಿವರ್ತನೆ ಆಗುತ್ತೀರಾ ಎಂದು ಹೇಳಿದರು. ನಿಮ್ಮ ಕಾರಾಗೃಹದ ಅಧೀಕ್ಷಕರು ಮಾತೃ ಹೃದಯದವರಿದ್ದಾರೆ. ಅವರೇ ಖುದ್ದಾಗಿ ಸರ್ಕಾರಿ ವಕೀಲರನ್ನು ಕರೆಸಿ ನಿರಪರಾಧಿಗಳನ್ನು ಗುರುತಿಸಿ ಬಂದಿಖಾನೆಯಿಂದ ಬಿಡುಗಡೆಗೊಳಿಸಿದ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಎದುರಿಗಿವೆ. ಆದುದರಿಂದ ನಾವು ಬಯಸುವುದೇನೆಂದರೆ, ಕಾರಾಗೃಹದ ಅಧಿಕಾರಿಗಳು ಬಂದಿಖಾನೆಯಲ್ಲಿ ಶೂನ್ಯ ಕೈದಿಗಳಾಗಿ ಇದ್ದು ಅಧಿಕಾರಿಗಳು ಖಾಲಿ ಕಚೇರಿಯ ಕಾರ್ಯನಿರ್ವಹಿಸುತ್ತಾ ತಮ್ಮ ಸಂಭಾವನೆ ಪಡೆಯಲಿ. ಹಾಗೆ ಶಾಲೆಗಳು 12 ತಾಸು ಕಾರ್ಯನಿರ್ವಹಿಸಿ ಯಾವ ಮನುಷ್ಯನೂ ಕೂಡ ಜೀವನದಲ್ಲಿ ತಪ್ಪು ಮಾಡದಂತೆ ಶಿಕ್ಷಕರು ಶಿಕ್ಷಣ ನೀಡಿ ತಮ್ಮ ಸಂಭಾವನೆ ಪಡೆಯುವ ಹಾಗೆ ಆಗಲಿ ಎಂದು ನುಡಿದರು. ಈ ಮಾತಿನ ಅರ್ಥವೇನೆಂದರೆ, ಶಿಕ್ಷಣ ಕ್ಷೇತ್ರಗಳು ಬೆಳೆದಂತೆ ಈ ಕಾರಾಗೃಹ ಹಾಗೂ ಇನ್ನಿತರ ಮನುಷ್ಯನನ್ನು ಅಪರಾಧಿಯನ್ನಾಗಿಸುವಂತಹ ಸ್ಥಳಗಳು ಕ್ಷೀಣಿಸಬಹುದು ಎಂದು ಹೇಳಿದರು. ಆ ಕುದುರೆಯ ದೃಷ್ಟಿ ಎಡಕ್ಕ ಹೋಗಬಾರದು, ಬಲಕ್ಕ ಹೋಗಬಾರದು, ನೇರವಾಗಿ ಹೋಗಬಾರ್ದು ಅಂತ ತಿಳ್ಕೊಂಡು ಕಣ್ಣಿಗೆ 2 ಪಟ್ಟಿ ಕಟ್ಕೊಂತಾರೆ. ಯಾಕೆ ಕಟ್ಟಿರ್ತಾರಂತ ಕೇಳಿದ್ನಪ್ಪ ಅಂದ್ರೆ, ಆ ಕಡೆ ಈ ಕಡೆ ಮನಸ್ಸು ಹೋಯ್ತಪ್ಪ ಅಂದ್ರೆ ನಾವು ನಮ್ಮ ಜೀವನಕ್ಕ, ನಮ್ಮ ದೃಷ್ಟಿಕೋನಕ್ಕ, ನಮ್ಮ ಮನೆ ಪರಿವರ್ತನೆಗೆ ಒಂದು ಚೌಕಟ್ಟನ್ನ ಇಕ್ಕಬೇಕು. ನಮ್ಮ ಹಿಂದಿನವರು ಶಿಕ್ಷೆಗಳ ಬಗ್ಗೆ ಸಹೋದರಿ ಬಹಳ ಸುಂದರವಾಗಿದ್ರು. ಮೊದಲು ಅರಿವಾಣದಲ್ಲಿ ನೀರು ಕಾಸಿ ಅಡ್ಡಡ್ಡಿ ತೆಗಿತಿದ್ರ. ಶಿಕ್ಷೆ ಕೊಡಬೇಕಾದ್ರೆ ಅರಿವಾಣದಲ್ಲಿ ನೀರು ಮತ್ತು ಎಣ್ಣೆ ಕೈ ಸುಡ್ತಿದ್ರಂತ. ಆಮೇಲೆ ಕಡಿಪ್ಲೇರ್ಲೆ ಉಗುರನ್ನೆಲ್ಲ ಕಿತ್ತಿದ್ರಂತ, ಕಾಲಿನ ಉಗುರು ಕಿತ್ತಿದ್ರು. ಒಟ್ಟ ಶರೀರಕ್ಕೆ ತೊಂದರೆ ಕೊಟ್ಟು ಅವ್ರನ್ನ ಚಿತ್ರಹಿಂಸೆ ಮಾಡೋದವ್ರ ಕರ್ತವ್ಯವಲ್ಲ. ಅವರಿಂದ ಏನು ಸತ್ಯ ಬಿಡಿಸಬೇಕಾಗಿದೆ ಅದು ಸರಳವಾಗಿ ನೀವು ಹೇಳದ ಐದ್ನಪ್ಪ ಅಂದ್ರೆ ಅವೆಲ್ಲವ ಶಿಕ್ಷೆಯನ್ನ ಅವನು ಮಾಡ್ತಿದ್ರು. ಸರ್ಕಾರಿ ವಕೀಲರ ಕಡೆಯಿಂದನೇ ನಾನು ಅದನ್ನ ತೀರ್ಪು ಕೊಡಿಸಿ ನಿಮ್ಮನ್ನ ಮನೆಗೆ ಕಳಿಸ್ತೇನೆ ಅಂತೇಳಿ ಎಷ್ಟೋ ಮಂದಿ ಕೈದಿಗಳನ್ನ ಸಾರವರೇ ಮುತುವರ್ಜಿ ವಹಿಸಿಕೊಂಡು ಅವ್ರನ್ನ ಕಳಿಸಿದ್ದಾರೆ ಅಂತ ಕೇಳಿದ್ನಪ್ಪ ಅಂದ್ರೆ, ನಿಮ್ಮದು ಒಂದ್ ದಿವಸ ಎಂದಿಲ್ಲ ಒಂದ್ ದಿವಸ ಬರ್ತದೆ ಭೇಟ್. ಶುದ್ಧವಾಗಿ, ಸತ್ಯವಾಗಿ, ನ್ಯಾಯಯುತವಾಗಿ, ಸ್ವಾಭಿಮಾನದಿಂದ ಬದುಕ್ರಿ. ಇಲ್ಲಿಂದ ಹೋದ ಮೇಲೆ ನಿಮ್ಮನ್ನು ನೀವು ತಿಳಿದುಕೊಳ್ರಿ. ಸಹೋದರಿ ಒಂದು ಮಾತು ಹೇಳಿದ್ರು, ಗುರೂಜಿ ಅವರು ಬಹಳ ಸುಂದರವಾಗಿ ಹೇಳಿದ್ರು, ಇವ್ರನ್ನ 24 ತಾಸು ಕುಂದ್ರಿಸಿ ಸ್ಯಾಲ್ರಿ ಕೊಡ್ಬೇಕಂತ ಹೇಳಿದ್ರು. 12 ತಾಸು ದುಡಿಸಿಕೊಂಡು ಶಿಕ್ಷಕರಿಗೆ ಸ್ಯಾಲ್ರಿ ಕೊಡ್ಬೇಕಂತ ಹೇಳಿದ್ರು. ಯಾಕಂತ ಕೇಳಿದ್ರೆ ಅವ್ರಿಗೆ 12 ತಾಸು ದುಡಿದನಪ್ಪ ಅಂದ್ರೆ ಇವತ್ತೇನು ನಾವೇನು ಇಲ್ಲೆಲ್ಲ ಕುಂತ್ಕೊಂಡಿವಲ್ಲ, ತಪ್ಪುಗಳು ಒಪ್ಪುಗಳು ಏನೇನೋ ಮಾಡಿ ಇವತ್ತು ಕೈದಿಗಳಾಗಿ ಇಲ್ಲಿ ಬಂದಿವಲ್ಲ, ಇಂಥ ತಪ್ಪುಗಳಿಗೆ ಆ 12 ತಾಸಿನ ಒಂದು ಶಿಕ್ಷಣದಿಂದ ಬಹಳ ಕಡಿಮೆ ಆಗ್ತದಂತ ತಿಳ್ಕೊಂಡು ಹೇಳಿದ್ರು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದ ಬಿ.ಆರ್. ಅಂದಾನಿಯವರು ಮಾತನಾಡಿ, ಇಡೀ ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಿಂದ ನಮ್ಮ ರಾಯಚೂರು ಜಿಲ್ಲೆಯ ಕಾರಾಗೃಹದಲ್ಲಿ ಒಂದೇ ಒಂದು FIR ಆಗಿಲ್ಲ. ನಾನು ಬಂದಾಗ ಇದ್ದಂತ ಅದೆಷ್ಟೋ ನಿರಪರಾಧಿಗಳನ್ನು ಬಿಡುಗಡೆ ಮಾಡಿಸಿ ಕಳಿಸಲಾಗಿದೆ. ಅವರು ಈಗ ತಮ್ಮ ಕುಟುಂಬದೊಂದಿಗೆ ಆರಾಮದಿಂದ ಇದ್ದಾರೆ. ಹಾಗೆಯೇ ನೀವು ಕೂಡ ಇಂದಿಲ್ಲ ನಾಳೆ ಹೊರ ಜಗತ್ತಿಗೆ ಹೋಗುತ್ತೀರಾ. ನಿಮಗೂ ಬಿಡುಗಡೆಯ ಭಾಗ್ಯ ಸಿಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವೇಣುಗೋಪಾಲ್ ರಾಮಕೃಷ್ಣ ಆಶ್ರಮ, ಡಾಕ್ಟರ್ ವಸುಂಧರಾ ಪಾಟೀಲ್ ಉಪನ್ಯಾಸಕರು, ಅನಿತಾ ರೈತ ಹೋರಾಟಗಾರ್ತಿ, ಮೊಹಮ್ಮದ್ ಹಿಜಾಮುದ್ದೀನ್ ವಿಶ್ರಾಂತ ಪ್ರಾಂಶುಪಾಲರು, ಸೈಯದ್ ಪಾಷಾ, ಕಾರಾಗೃಹದ ಉಪಾಧೀಕ್ಷಕರು ಪುಂಡಲಿಕ್, ರಾಜಕುಮಾರ್, ಸಾವಿತ್ರಿ, ಭಾಗ್ಯಶ್ರೀ, ಕಲ್ಪನಾ, ಶ್ಯಾಮ್ ಬಿದರಿ, ವಿಜಯಕುಮಾರ್ ಮುಲ್ಗಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.